ತುಮಕೂರು ವಿಧಾನಸಭಾ ಕ್ಷೇತ್ರ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಎಂಪಿ ಯಾರಾಗ್ತಾರೆ, ನಿಮ್ಮ ಮತ ಯಾರಿಗೆ, 2024ರ ಗದ್ದುಗೆ ಯಾರಿಗೆ ಒಲಿಯುತ್ತೆ ಅನ್ನುವಂತಹ ಪ್ರಶ್ನೆಗೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ತುಮಕೂರು ಕ್ಷೇತ್ರದಲ್ಲಿ ಶತಾಯಗತಾಯ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ತುಮಕೂರು ಕ್ಷೇತ್ರ ಯಾವ ರೀತಿಯಾಗಿದೆ, ಎಷ್ಟು ಜನ ಮತದಾರರಿದ್ದಾರೆ, ಮಹಿಳಾ ಮತದಾರರು, ಪುರುಷ ಮತದಾರರ ಸಂಖ್ಯೆ ಹೇಗಿದೆ, ಚುನಾವಣೆ ಯಾವ ರೀತಿಯಾಗಿ ನಡೆಯುತ್ತೆ, ಅಲ್ಲಿ ಜೆಡಿಎಸ್, ಬಿಜೆಪಿ ಹಾಗೆ ಕಾಂಗ್ರೆಸ್ನ ಬಲಾಬಲ ಹೇಗಿದೆ, ಪ್ರತಿಯೊಬ್ಬರ ನಾಯಕತ್ವ ಯಾವ ರೀತಿಯಾಗಿ ತುಮಕೂರು ಕ್ಷೇತ್ರದಲ್ಲಿ ವರ್ಕೌಟ್ ಆಗುತ್ತೆ, ಮತ್ತೊಂದು ಕಡೆ ವಿ ಸೋಮಣ್ಣ ಅವರು, ಇನ್ನೊಂದು ಕಡೆ ಮುದ್ದ ಹನುಮೇಗೌಡರ ನಡುವಿನ ಭಾರಿ ಪೈಪೋಟಿ ಯಾವ ರೀತಿಯಾಗಿ ಯಾರಿಗೆ ಗದ್ದುಗೆ ಒಲಿಯೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಎಲ್ಲಾ ವಿಚಾರಗಳು ಇವತ್ತು ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಮಾತನಾಡ್ತಾ ಹೋಗೋಣ. ನೀವು ಕೂಡ ಕರೆ ಮಾಡಿ ನಿಮ್ಮ ಓಟನ್ನ ಯಾರಿಗೆ ನೀಡುತ್ತೀರಾ ಅನ್ನುವ ವಿಚಾರವನ್ನ ತಿಳಿಸ್ತಾ ಹೋಗ್ಬೋದು. ಜೊತೆಗೆ ತುಮಕೂರು ಕ್ಷೇತ್ರದ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ಕಲ್ಪತರು ನಾಡು ತುಮಕೂರಿನಲ್ಲಿ ಈಗಾಗಲೇ ಲೋಕಸಭಾ ಚುನಾವಣೆ ಗದ್ದುಗೆ ದಿನದಿಂದ ದಿನಕ್ಕೆ ರಣರಣವಾಗ್ತಾ ಇದೆ. ಮತದಾರರ ಚಿತ್ತ ಯಾವ ಪಕ್ಷದ ಅಭ್ಯರ್ಥಿಯತ್ತ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ರಾಜ್ ನ್ಯೂಸ್ ನಲ್ಲಿ ತುಮಕೂರು ಕ್ಷೇತ್ರದ ರಿಸಲ್ಟ್. ಹಾಗಾದ್ರೆ ಸದ್ಯದ ಟ್ರೆಂಡ್ ಪ್ರಕಾರ ಯಾರು ಮುನ್ನಡೆಯಲ್ಲಿದ್ದಾರೆ, ಯಾರಿಗೆ ತುಮಕೂರು ಕ್ಷೇತ್ರದ ಗದ್ದುಗೆ ಒಲಿಯುತ್ತೆ, ಹೇಗಿದೆ ಗೊತ್ತಾ ರಾಜ್ಯದ ಜನತೆಯ ನಾಡಿ ಮಿಡಿತ? ಇದೆಲ್ಲದಕ್ಕೂ ಉತ್ತರ ಇವತ್ತು ಸಿಗುತ್ತೆ. ಮತದಾರನ ಚಿತ್ತ ಯಾವ ಆ ಪಕ್ಷದ ಅಭ್ಯರ್ಥಿಯತ್ತ ಇದೆ ಅನ್ನುವಂಥದ್ದನ್ನ ಹಂತ ಹಂತವಾಗಿ ನಾವು ನೋಡ್ತಾ ಹೋಗೋಣ. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಇವತ್ತು ತುಮಕೂರು ಕ್ಷೇತ್ರದ ರಿಸಲ್ಟ್ ಬಗ್ಗೆ ಮಾತನಾಡ್ತಾ ಹೋಗೋಣ. ತುಮಕೂರು ಕ್ಷೇತ್ರ ಒಂದು ರೀತಿಯಾಗಿ ವಿಭಿನ್ನವಾದಂತಹ ಕ್ಷೇತ್ರ. ತುಮಕೂರು ಕ್ಷೇತ್ರದಲ್ಲಿ ಈಗಾಗಲೇ ನಾ ಮುಂದು ತಾ ಮುಂದು ಎನ್ನುವ ರೀತಿಯಲ್ಲಿ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆ ತುಮಕೂರು ಕ್ಷೇತ್ರದಲ್ಲಿ ವಿ ಸೋಮಣ್ಣ ಅವರು ಕೂಡ ಗೆಲುವಿನ ನಗೆ ಬೀರೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನೇರ ಹಣಾಹಣಿ ಇರುವಂತದ್ದು. ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣಗೆ ಸವಾಲಿನ ಮೇಲೆ ಸವಾಲು ಎದುರಾಗ್ತಾ ಇದೆ. ಬಿಜೆಪಿಯಲ್ಲಿ ಬಂಡಾಯ ಕೂಡ ಜೋರಾಗಿದೆ. ಆಂತರಿಕ ಕಲಹದಿಂದ ಮತ ಬ್ಯಾಂಕ್ಗೆ ಹೆಚ್ಚು ಪೆಟ್ಟು ಬೀಳುವ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಪಿ ಮುದ್ದ ಹನುಮೇಗೌಡರು ತುಮಕೂರಿನಲ್ಲಿ ಒಂದು ರೀತಿ ಅನುಕೂಲಕರವಾದಂತಹ ವಾತಾವರಣ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ತುಮಕೂರು ಕ್ಷೇತ್ರದಲ್ಲಿ ಹೊರಗಿನವರು ಹಾಗೆ ಸ್ಥಳೀಯರು ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಎದ್ದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಹೊರಗಿನವರು ತುಮಕೂರು ಕ್ಷೇತ್ರಕ್ಕೆ ಬಂದು ಗೆದ್ದಂತಹ ಉದಾಹರಣೆಯೇ ಇಲ್ಲ. ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ 2019ರಲ್ಲಿ ಮಾಜಿ ಪ್ರಧಾನಿ, ರಾಜಕೀಯ ಚಾಣಕ್ಯ ಅಂತ ಹೆಸರುವಾಸಿಯಾದಂತಹ ಎಚ್.ಡಿ. ದೇವೇಗೌಡರು ತುಮಕೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು. ಅವರು ಸೋತಿದ್ರು. ಇದೇ ಉದಾಹರಣೆ. ಸದ್ಯದ ಮಟ್ಟಿಗೆ ವಿ ಸೋಮಣ್ಣ ಅವರು ಇಲ್ಲಿ ಗೆಲುವಿನ ನಗೆ ಬೀರುವ ಮೂಲಕ ಇತಿಹಾಸ ಸೃಷ್ಟಿಸುವ ಹಣಾಹಣಿಯಲ್ಲಿದ್ದಾರೆ. ಸದ್ಯದ ವೋಟಿಂಗ್ ಟ್ರೆಂಡ್ ಪ್ರಕಾರವಾಗಿ ನೋಡೋದಾದ್ರೆ 50-50% ಇದೆ ಸದ್ಯಕ್ಕೆ. ಈಗಾಗಲೇ ಇರುವಂತಹ ಟ್ರೆಂಡ್, ಒಂದು ಕಡೆ ವಿ ಸೋಮಣ್ಣ, ಮತ್ತೊಂದು ಕಡೆ ಮುದ್ದ ಹನುಮೇಗೌಡರು. ಇವರ ಪರವಾಗಿ ಯಾರಿದ್ದಾರೆ, ತುಮಕೂರು ಕ್ಷೇತ್ರದ ಜನರು ಇದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ನಾವು ನೋಡ್ತಾ ಹೋಗೋದಾದ್ರೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಮುದ್ದೆ ಹಿಡಿದೆ ನೇರ ಹಣಾಹಣಿ ಇದೆ. ಇಬ್ರು ಕೂಡ ಪ್ರಬಲರೇ. ವಿ ಸೋಮಣ್ಣ ಅವರು ಹಾಗೆ ಮತ್ತೊಂದು ಕಡೆ ಮುದ್ದ ಹನುಮೇಗೌಡರು ಇಬ್ರು ಕೂಡ ಪ್ರಬಲರೇ ಆಗಿದ್ದಾರೆ. ಆದ್ರೆ ಬಿಜೆಪಿಗೆ ಕ್ಷೇತ್ರ ಉಳಿಸಿಕೊಳ್ಳುವಂತ ಸವಾಲು ಒಂದು ಕಡೆ ಆಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ಇಬ್ಬರು ಸಚಿವರನ್ನ ಹೊಂದಿದೆ. ಕಾಂಗ್ರೆಸ್ಗೂ ಕೂಡ ಪ್ರತಿಷ್ಠೆಯ ಕಡವಾಗಿ ಮಾರ್ಪಾಡು ಆಗಿರುವಂತದ್ದು. ಒಂದು ಕಡೆ ಹಣಬಲ, ಜಾತಿ ಬಲ, ನಾಯಕತ್ವ, ದೂರದೃಷ್ಟಿ ಚಿಂತನೆಗಳಿಂದ ಆಚೆಗೆ ಚುನಾವಣೆ ಮೇಲೆ ಪ್ರಾದೇಶಿಕ ಒಪ್ಪಂದ, ಇವೆಲ್ಲ ವಿಚಾರಗಳು ಕೂಡ ಪ್ರಭಾವವನ್ನ ಬೀರುತ್ತೆ. ಜಿಲ್ಲೆಯ ರಾಜಕೀಯ ಪಡಸಾಲೆಯಲ್ಲಿ ಸದ್ಯದ ಮಟ್ಟಿಗೆ ಹೊರಗಿನವರು ಹಾಗೆ ಹಿಂದೆ ಚುನಾವಣೆಯ ಋಣಭಾರ ಇವೆಲ್ಲವೂ ಕೂಡ ಚರ್ಚೆ ಜೋರಾಗಿದೆ. ಎರಡು ಪಕ್ಷದಲ್ಲೂ ಕೂಡ ಆಂತರಿಕ ಭಿನ್ನಾಭಿಪ್ರಾಯ ಇದೆ. ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟವಾಗಿದೆ. ಅಭ್ಯರ್ಥಿ ಹಾಗೂ ಪಕ್ಷಕ್ಕೆ ಇದೊಂದು ರೀತಿ ದೊಡ್ಡ ತಲೆನೋವಾಗಿದೆ. ಮೊದಲೇ ಹೇಳಿದೆ ನಾನು, ಅಲ್ಲಿನ ಸ್ಥಳೀಯರ ಕೂಗಿನ ವಿಚಾರವಾಗಿ
ಕ್ಷೇತ್ರದಲ್ಲಿ ಸ್ಥಳೀಯತೆ ಕೂಗಿದೆ. ಇತಿಹಾಸದಲ್ಲಿ ಹೊರಗಿನವರು ಬಂದಿದ್ದೇ ಇಲ್ಲ ಅಂತ. ಹೊರಗಿನವರೆಂಬ ಕಾರಣಕ್ಕೆ ಸೋಮಣ್ಣನವರಿಗೆ ವಿರೋಧವಿದೆ. ಈಗ ಸ್ಥಳೀಯ ನಾಯಕತ್ವ ಗೌರವಿಸಿ ಮನಸ್ತಾಪವನ್ನ ಬಗೆಹರಿಸಿಕೊಳ್ಬೇಕಾಗಿದೆ. ಒಟ್ಟಾಗಿ ಹೋಗುವಂತ ನಾಯಕತ್ವ ಗುಣ, ಹಾಗೆ ಹಿರಿತನ, ಅನುಭವದ ವಿಚಾರ ಇವೆಲ್ಲವನ್ನ ಕೂಡ ಅನುಸರಿಸುತ್ತೆ. ಮಾಧುಸ್ವಾಮಿ ಅವರು ಈಗಾಗಲೇ ಮುನ್ಸ್ಕೊಂಡ್ಬಿಟ್ಟಿದ್ದಾರೆ. ದಿಲೀಪ್ ಅವರು ಕೂಡ ಈಗಾಗಲೇ ಮುನ್ಸ್ಕೊಂಡ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ನೋಡ್ತಾ ಇದ್ದಾರೆ, ತುಮಕೂರು ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರು 16,51,403 ಪುರುಷ ಮತದಾರರು. ಅದರಲ್ಲಿ 8,14,555 ಮಹಿಳಾ ಮತದಾರರು 8,36,775. ತೃತೀಯ ಲಿಂಗಿ ಮತದಾರರು ಬಂದ್ಬಿಟ್ಟು 73 ಜನ. ಇದು ತುಮಕೂರು ಲೋಕಸಭಾ ಕ್ಷೇತ್ರದ ಮತದಾರರ ಸಂಖ್ಯೆ ಇದೆ. ಮೊದಲೇ ನಾನು ಹೇಳ್ದಂಗೆ ಇಲ್ಲೇ ತುಮಕೂರು ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ಈಗಾಗಲೇ ಮತದಾರರ ಸಂಖ್ಯೆಯನ್ನ ನೋಡ್ತಿದೀವಿ. ಮತದಾರರನ್ನ ಸೆಳೆಯುವಂತಹ ಪ್ರಯತ್ನ ಬಹಳ ಜೋರಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಎಸ್, ಇದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ, ಮೊದಲೇ ನಾವು ಮತದಾರರ ಸಂಖ್ಯೆಯನ್ನ ಕೂಡ ಹೇಳಿದ್ವಿ ನಾವು. ಆದ್ರೆ ನಗರಸಭಾ ವಿಧಾನಸಭಾ ಕ್ಷೇತ್ರಗಳು ಸೇರಿದಂತೆ ಸಾಕಷ್ಟು ಜನ ವರ್ಗಾವಣೆಗೊಂಡಿರ್ತಾರೆ, ಸ್ಥಳಾಂತರಗೊಂಡಿರ್ತಾರೆ, 2 ಬಾರಿ ನಮೂದನೆಯಾಗಿರುತ್ತೆ, ಮೃತಪಟ್ಟವರು ಇರ್ತಾರೆ, ಮತದಾರರ ಹೆಸರ ಪಟ್ಟಿಯಿಂದ ಕೆಲವೊಂದಿಷ್ಟು ಜನನ ಕೂಡ ತೆಗೆದುಹಾಕಲಾಗಿರುತ್ತೆ. ಇನ್ನೊಂದು ಕಡೆ ವಿಕಲಚೇತನರಾಗಿರ್ಬೋದು, 85 ವರ್ಷ ಮೇಲ್ಪಟ್ಟವರಾಗಿರ್ಬೋದು, ಇವರಿಗೆಲ್ಲರೂ ಕೂಡ ವ್ಯವಸ್ಥಿತವಾದಂತಹ ಚುನಾವಣೆ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಬೇಕಾಗಿದೆ. ಚುನಾವಣೆಯ ಮಾದರಿ ನೀತಿ ಸಂಹಿತೆ ಸಮರ್ಪಕವಾಗಿ ಅನುಷ್ಠಾನ ಆಗಬೇಕಾಗುತ್ತೆ. ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಅನುಷ್ಠಾನ ಆಗಬೇಕಾಗಿದೆ. ಅಂದ್ರೆ ಚುನಾವಣಾ ಅಕ್ರಮಗಳನ್ನ ತಡೆಯೋದಕ್ಕೆ ಸೂಕ್ತವಾದಂತಹ ಕ್ರಮಗಳನ್ನ ಕೂಡ ಕೈಗೊಳ್ಳಬೇಕಾಗುತ್ತೆ. ಇಲ್ಲಿ ಈಗಾಗಲೇ ಜಾತಿವಾರು ಲೆಕ್ಕಾಚಾರವನ್ನ ಕೂಡ ಇಲ್ಲಿ ನೋಡ್ಬೇಕಾಗುತ್ತೆ. ಜಾತಿವಾರು ಲೆಕ್ಕಾಚಾರ ಇಲ್ಲಿ ಒಕ್ಕಲಿಗ, ಲಿಂಗಾಯತ ಸಮುದಾಯ ಅತಿ ಹೆಚ್ಚಾಗಿ ಪ್ರಾಬಲ್ಯವನ್ನ ಸಾಧಿಸಿದೆ. ಕುರುಬ ಸಮುದಾಯ ಕೂಡ ಅತಿ ಹೆಚ್ಚು ಪ್ರಾಬಲ್ಯ. ಕುರುಬ ಸಮುದಾಯದ ಲೆಕ್ಕಾಚಾರ ನೋಡೋಣ. 1,19,000 ಜನ ಇದ್ದಾರೆ. ಒಕ್ಕಲಿಗರು 3,04,000, ಲಿಂಗಾಯತರು 3,79,000, ಗೊಲ್ಲರು 1,01,385, ತಿಗಳರು 28,000 ಜನ ಇದ್ದಾರೆ. ಮುಸ್ಲಿಮರು 1,78,000 ಇದ್ದಾರೆ. ಇನ್ನ ಒಂದು ಕಡೆ ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿರುವಂತಹ ತುಮಕೂರು ಲೋಕಸಭಾ ಕ್ಷೇತ್ರವನ್ನ ನೋಡೋದಾದ್ರೆ, ಚಿಕ್ಕನಾಯಕನಹಳ್ಳಿ, ತಿಪಟೂರು, ಕೊರಟಗೆರೆ, ಮಧುಗಿರಿ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಇದೆ. ತುಮಕೂರು ಗ್ರಾಮಾಂತರ ಬಿ ಸುರೇಶ್ ಗೌಡ ಅವರು ಬಿಜೆಪಿಯಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ತುಮಕೂರು ಅಖಾಡದಲ್ಲಿ ಹೇಗೆ ದೋಸ್ತಿ ಫೈಟ್ಸ್ ಆಗುತ್ತೆ ಅಂತ. ತುಮಕೂರು ನಗರದಲ್ಲಿ ಜಿಬಿ ಜ್ಯೋತಿ ಗಣೇಶ್ ಬಿಜೆಪಿ ಪಕ್ಷದಿಂದ ಗೆಲುವನ್ನ ಸಾಧಿಸಿದ್ದಾರೆ. ತುಮಕೂರು ನಗರದಲ್ಲಿ ಅದಾದ ನಂತರವಾಗಿ ಹಂತವಾಗಿ ಕೂಡ ಹೇಳ್ತಾ ಇರುವಂತದ್ದು, ಚಿಕ್ಕನಾಯಕನಹಳ್ಳಿಯಲ್ಲಿ ಸುರೇಶ್ ಬಾಬು ಜೆಡಿಎಸ್ನಿಂದ ಗೆಲುವನ್ನ ಸಾಧಿಸಿದ್ದಾರೆ. ಇದರ ಜೊತೆಗೆ ತಿಪಟೂರು ಷಡಕ್ಷರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಇದೆಲ್ಲವೂ ಕೂಡ ಯಾವ ರೀತಿಯಾಗಿ ಬಲ ನೀಡಬಹುದು ಅನ್ನುವಂಥದ್ದು. ಕೊರಟಗೆರೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು